ಚಕ್ಷುರೋನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಃಸ್ಮರಣೀಯ ಪೂಜ್ಯಪಾದ ಸದ್ಗುರು ಶಿವಾನಂದರಲ್ಲಿ ಹಾಗೂ ಪೂಜನೀಯ ಪುರಾಣಾರ್ಥ ಚನ್ನಬಸವ ಮಹಾಶಿವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತು ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಗೊಂಡಿರುವಂತಹ ಆತ್ಮೀಯರಾದ ಯಲ್ಲಪ್ಪ ಇಟಿ ಗುರುಗಳವರ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಹಿರಿಯರಾದ ಪೂಜನೀಯ ನಿರಂಜನ ಪ್ರಣವ ಸ್ವರೂಪಿ ಕಾಶಿನಾಥ ಮಹಾಸ್ವಾಮಿಗಳವರ ದಿವ್ಯ ಪಾದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನಮ್ಮ ತಾಲೂಕಿನ ಯುವ ಇಪಿಗಳಾಗಿರುವಂತಹ ವಾಗ್ಮಿಗಳಾಗಿರುವಂತಹ ಇಂಚಿಗೇರಿ ಮಠದ ಪೂಜನೀಯ ಅಭಿನವ ಮಂಜುನಾಥ ಮಹಾಸ್ವಾಮಿಗಳಲ್ಲಿಯೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಯಲ್ಲಪ್ಪ ಇಟಿ ದಂಪತಿಗಳವರನ್ನು ಹಾಗೂ ಈ ವೇದಿಕೆಯನ್ನು ಅಲಂಕರಿಸಿರುವಂಥವರು ಬಹಳ ಹಿರಿಯರು, ಸುಮಾರು 24 ವರ್ಷಗಳ ಹಿಂದೆ ನಿವೃತ್ತಿಯನ್ನು ಹೊಂದಿಕೊಂಡಿರ್ತಕ್ಕಂತಹ ಸದ್ಯ ಕಾಲದಲ್ಲಿ ಒಬ್ಬ ಆದರ್ಶ ಶಿಕ್ಷಕರಾಗಿ, ಶರಣ ಸಾಹಿತಿಗಳಾಗಿ ಹಾಗೂ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿರ್ತಕ್ಕಂಥವರು, ಇನ್ನೂ ಕೂಡ ತಮ್ಮ ಉತ್ಸಾಹವನ್ನು ಯಾವಾಗಲೂ ಕೂಡ ನಮ್ಮ ಜೊತೆಗೆ ಹಂಚಿಕೊಳ್ತಕ್ಕಂತಹ ಆತ್ಮೀಯರಾದ ಗುರುಗಳು ಕೂಡ ಇದ್ದಾರೆ. ಅವರಲ್ಲಿಯೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯರಲ್ಲಿ, ಗಣ್ಯಮಾನರಲ್ಲಿ ಆತ್ಮೀಯವಾಗಿ ಯಲ್ಲಪ್ಪ ಗುರುಗಳವರ ಒಡನಾಡಿಗಳು ಹಾಗೂ ಅವ್ರ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ವೃತ್ತಿ ಬಾಂಧವರು ಇದ್ದಾರೆ. ಎಲ್ಲ ಗುರುಗಳವರಲ್ಲಿ ಹಾಗೂ ಗುರುಮಾತೆಯವರಲ್ಲಿ ಅವರ ಅಭಿಮಾನಿ ಬಳಗದ ಎಲ್ಲ ಶರಣ ಸಂಕುಲಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಪುಣ್ಯಾತ್ಮರೇ, ಸಮಯ ಬಹಳ ಆಗಿದೆ. ಆದರೂ ಸಹಿತ ನಾನು ಮುಂದೆ ಒಂದು 2-3 ವರ್ಷಗಳಲ್ಲಿ ಯಲ್ಲಪ್ಪ ಗುರುಗಳು ಶಿಕ್ಷಕ ವೃತ್ತಿಯನ್ನು ಕೈಗೊಂಡು ಆ ಸಂದರ್ಭದಲ್ಲಿ ವಿಶೇಷ ಅಂತಂದರೆ PUC ಮುಗಿಸ್ಕೊಂಡ ನಂತರದಲ್ಲಿ ITC ಟ್ರೈನಿಂಗ್ ಅಂತಕ್ಕಂಥದ್ದು ಇತ್ತು. ಆವಾಗ ಆ ನಂತರದಲ್ಲಿ TCH ತತ್ಸಮಾನವಾಗಿರ್ತಕ್ಕಂಥದ್ದು, ಆಮೇಲೆ D.Ed ಅಂತ ಒಂದು ಸಂದರ್ಭದಲ್ಲಿ ಒಂದು ಅಳಕು ಅನ್ನುವಂಥದ್ದು ಇತ್ತು. ಆವಾಗ ಸುಮಾರು 3-4 ಜನ ಶಿಕ್ಷಕರು ಇದೇ ಊರಿನಿಂದ ನಿಯುಕ್ತಿಗೊಂಡು ಬೇರೆ ಬೇರೆ ಹಳ್ಳಿಗಳಿಗೆ ಹೋದರು. ಇವತ್ತು ಯಲ್ಲಪ್ಪ ಶಿಕ್ಷಕರು ಇಟಿ ಗುರುಗಳು ಬಹಳ ಆರಂಭದಲ್ಲಿ ವೇದಿಕೆ ಮೇಲೆ ಬಂದ ನಂತರ ಮೈಕ್ನಲ್ಲಿ ಕೈಯಲ್ಲಿ ಹಿಡ್ಕೊಂಡಂತ ಒಂದು ಮಾತು ಕೇಳಿದೆ. ನಾನು ಇಲ್ಲಿಯೂ ಕೂಡ ಶಿಕ್ಷಕರಿಗೆ ಕೆಲಸವನ್ನು ಮಾಡಿದರು, ನಿವೃತ್ತಿ ಹೊಂದಿದ್ರು ಕೂಡ. ನಿಮಗೆ ಎಷ್ಟು ಗಂಟೆಗೆ ಬರಕ್ಕೆ ಹೇಳಿತ್ತು ಹುಡುಗರು ಕೇಳಿದಂಗೆ ಕೇಳಿದವರು, ಅದು ಹೋಗುದಿಲ್ಲ, ರಕ್ತಗತವಾಗಿ ಬಂದಿರತಕ್ಕಂಥದ್ದು. ಎಷ್ಟು ಗಂಟೆಗೆ ಬರಕ್ಕೆ ಹೇಳಿದ್ದು, ಎಷ್ಟು ಗಂಟೆಗೆ ಬಂದ್ರಿ, ಅದು ಪ್ರಶ್ನೆ ಕೇಳ್ತಕ್ಕಂಥದ್ದು. ಇನ್ನು ಅವರಿಗೆ ಅನಿಸಿರ್ಲಿಲ್ಲ, ನಾನು ಶಾಲೆಯೊಳಗಿದ್ದೀನೋ, ಮುಂದೆ ಮಕ್ಕಳದಾರೋ, ಹಿರಿಯರದಾರೋ ಯಾರು ಗೊತ್ತಾಗಲಿಲ್ಲ. ಎಷ್ಟು ಗಂಟೆಗೆ ಬರಕ್ಕೆ ಹೇಳಿತ್ತು, ಎಷ್ಟು ಗಂಟೆಗೆ ಬಂದಿರಿ ಹೇಳ್ರಿ. ಇದೇ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು. ಎಲ್ಲಿ ಹೋದರೂ ಕೂಡ ರಕ್ತಗತವಾಗಿರ್ತಕ್ಕಂತಹ ಅದೊಂದು ಬೋಧನೆ ಅಂತಕ್ಕಂಥದ್ದು, ಪಾಠ ಬೋಧನೆ ಅನ್ನುವಂಥದ್ದು. ಅಂತಹ ಒಂದು ವಿಶೇಷತೆಯನ್ನು ಹೊಂದಿಕೊಂಡು 31 ವರ್ಷಗಳವರೆಗೆ ಹಗಲಾಳದಿಂದ ಹಿಡಿದುಕೊಂಡು ಕೊಟಬಾಗಿಯವರೆಗೆ ಕೊನೆಯ ಕಾಲದಲ್ಲಿ ಸುಮಾರು ಒಂದು 6-7 ತಿಂಗಳ ಹಿಂದೆ ಏನೇನು ನಿವೃತ್ತಿ ಆಗಬೇಕು ಅಂತ ಸಂದರ್ಭದಲ್ಲಿ ಕೊಟಬಾಗಿಲಿ ಒಂದು ಘಟನೆ ನಡೀತು. ಶಾಲೆಯಲ್ಲಿ ನನಗೆ ಫೋನ್ ಹಚ್ಚಿದ್ರು, ಏನಂದ್ರಕ್ಕೆ ಹೋಗ್ಬೇಡ ಅಂತ ತಿಳ್ಕೊಂಡು. ಅಲ್ಲಿ ಇರ್ತಕ್ಕಂಥ ಒಬ್ಬರಿಗೆ ಯಜಮಾನರಿಗೆ ನಾವು ಫೋನ್ ಹಚ್ಚಿದಾಗ ಅದು ವಿಷಯನೇ ಗೊತ್ತಿರಲಿಲ್ಲ. ಬಹಳ ವಿಶೇಷವಾಗಿ ಅಂದರೆ ಕೊನೆಯ ಕಾಲದಲ್ಲಿ ಅವ್ರಿಗೆ ಏನಾದರೂ ಒಂದು ಅಪವಾದವನ್ನು ಕೊಡಬೇಕು ಶಾಲೆಯಿಂದ ಅಂತ ತಿಳ್ಕೊಂಡು ಇರುವಂತಹ ಒಂದು ಸಾಮಾನು ಕತ್ಕೊಂಡು ಹೋಗಿಬಿಟ್ಟಿದ್ರು. ಅದು ಅವ್ರ ಮೇಲೆ ಬಂತು, ಹೆಡ್ ಮಾಸ್ಟರ್ ಅವರೇ ಅಲ್ಲ. ಆದರೆ ವಿಚಿತ್ರ ಅಂತಂದರೆ ಆ ಸಾಮಾನನ ಮೇಲೆ ಅಪವಾದ ಬಂದದಂತಂದ ಮೇಲೆ ಮಾಡಿದವರು ಯಾರೋ ಕೂಡ ಅದರ ಬದಲಾಗಿ ಹಂಗೆ ಹೊರಟು ಶಾಲೆಯಿಂದ ಏನಾದರೂ ಒಂದು ನಾನು ಕಾಣಿಕೆ ಕೊಟ್ಟೇನೋ ಅಂತ ದೃಷ್ಟಿಯಿಂದ ಇಟ್ಕೊಂಡಾದರೂ ಕೂಡ ಅಪವಾದ ಹೊತ್ತಲ್ಲ, ಆ ಜಾಗದಲ್ಲಿ ಆ ಸಾಮಾನು ಇರಬೇಕು ಅಂತ ತಿಳ್ಕೊಂಡು ತಾವೇ ಸ್ವತಃ ಖುದ್ದಾಗಿ ಒಂದು ವಸ್ತು ತಗೊಂಡು ಬಂದು ಅದೊಂದು ಗಣಕಯಂತ್ರ ಕಂಪ್ಯೂಟರ್ ತಂದು ಇಟ್ಟು ಆ ಶಾಲೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಣಿಕೆಯನ್ನು ಕೂಡ ಕೊಟ್ಟರು. ಕಾಣಿಕಾ ರೂಪದಲ್ಲಿ ಅವರು ಯಾರೋ ಮಾಡಿರ್ತಕ್ಕಂಥವ್ರು ಮಾಡಿ ಹೋಯಿತು, ಅದನ್ನೂ ಕೂಡ ಸ್ವೀಕಾರ ಮಾಡಿರ್ತಕ್ಕಂಥವರು ನಮ್ಮ ಅಷ್ಟು ಸಹನಶೀಲ ಅಂತಕ್ಕಂಥದ್ದು ಈ ಇತಿ ಗುರುಗಳವರಲ್ಲಿ. ಅಂಥವರಿಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ಚನ್ನಬಸವ ದೇವರು ಕೊನೆಯ ಒಂದು ಅವಧಿಯೊಳಗೆ
ಅವರು ದೇಹ ಬಿಡುವ ಕಾಲದಲ್ಲಿ ಒಂದು 3-4 ಮಂದಿಗೆ ದೀಕ್ಷೆಯನ್ನು ಕೊಟ್ಟರು. ಅದರಲ್ಲಿ ಅವರು ಕೂಡ ಒಬ್ಬರು ಲಿಂಗ ದೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥವ್ರು. ಕೊನೆಯ ಕಾಲದಲ್ಲಿ ನಮ್ಮ ಗುರುಗಳ ಕೊನೆಯ ಅವಧಿಯಲ್ಲಿ ಕೂಡ ಅಂತಹ ಲಿಂಗದ ಹರಿಗಳಾಗಿ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಯಾವಾಗಲೂ ಕೂಡ ಗುರುಮಾರ್ಗದಲ್ಲಿ ನಡೆದುಕೊಂಡಿರ್ತಕ್ಕಂಥವ್ರು. ಯಾಕಂತಂದ್ರೆ ಒಂದು ಕಾಲ ಇತ್ತು, ಬಹುತೇಕ ನಮ್ಮ ಶಿರಗುರುಗಳು ಇವರ ಕಾಲದಲ್ಲಿ ನಾನು PUC ಓದುವಾಗ, ಸೆಕೆಂಡ್ PUC ಓದುವಾಗ ಒಂದು ಪಾಠ ಇತ್ತು ನಮಗೆ, ಮುದುಕ ಮಾಡಿಸೋದು ಅಂತ ತಿಳ್ಕೊಂಡು ಒಬ್ಬರು ನಮಗೆ ಪಾಠವನ್ನು ಮಾಡ್ತಿದ್ರು, ಇಂಗ್ಲಿಷ್ ಪಾಠ ಮಾಡ್ತಿದ್ರು. ಅದರಲ್ಲಿ ಒಂದು ಪಾಠ ಏನು ಅಂತಂದ್ರೆ ಆಲ್ ದಿ ವಿಲೇಜ್ ಸ್ಕೂಲ್ ಮಾಸ್ಟರ್ ಅಂತ ಒಂದು ಪಾಠ ಇತ್ತು ಇಂಗ್ಲಿಷ್ ಒಳಗೆ. ಆಲ್ ದಿ ವಿಲೇಜ್ ಸ್ಕೂಲ್ ಮಾಸ್ಟರ್, ಒಬ್ಬ ಶಿಕ್ಷಕ ಅಂದ್ರೆ ಯಾರು ಇದ್ರು ಆಗಿನ ಶಿಕ್ಷಕರು ಅನ್ನೋದಕ್ಕೆ ನಮಗದೊಂದು ಪಾಠ ಅಂತಕ್ಕಂಥದ್ದಿದ್ದು. ಪಾಠವನ್ನು ಹೇಳುವಾಗ ಆ ಶಿಕ್ಷಕರಾಗಿರ್ತಕ್ಕಂಥವರು ಎಷ್ಟು ಅದ್ಭುತ ಇದ್ರು ಅಂತಂದ್ರೆ, ಒಬ್ಬ ಶಿಕ್ಷಕ ಒಂದು ಹಳ್ಳಿಯನ್ನು ಆಳ್ತಾ ಇದ್ದ. ಬರೀ ಶಾಲೆಯನ್ನು ಅಷ್ಟೇ ಅಲ್ಲ, ಆ ಹಳ್ಳಿಯನ್ನು ಆಳ್ತಿದ್ದ ಅಂದ್ರೆ ಯಾರಾದರೂ ಭಾಷಣಕ್ಕೆ ನಿಲ್ಲಿಸಿದ್ರು ಅಂದ್ರೆ ಭಾಷಣ ಮಾಡೋದು, ಹೊಲವನ್ನು ಅಳಿಲಿಕ್ಕೆ ಕರ್ಕೊಂಡು ಹೋದ್ರು ಅಂದ್ರೆ ಅಳದು ಕೊಡ್ತಾ ನಡಿ ಅಂತಂತವ್ರು, ಮಕ್ಕಳು ಅಳುತ್ತಿದ್ದು ಅನ್ನೋದಕ್ಕೆ ಮಂತ್ರೋಪದೇಶ ಅಂತಕ್ಕಂಥ ಮಾಡೋದು. ಆ ಒಂದು ಕಾರಣ ಇಟ್ಕೊಂಡು ಆಲ್ ವಿಲೇಜ್ ಸ್ಕೂಲ್ ಮಾಸ್ಟರ್ ಅಂತ ತಿಳ್ಕೊಂಡು ಒಂದು ಪಾಠ ಅಂತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಪಾಠ, ನಾವೇ ಓದಿರ್ತಕ್ಕಂಥದ್ದು. ಅದು ಇವತ್ತಿನ ದಿವಸ ನೆನಪಿಗೆ ಬರ್ತದೆ. ಆ ಅನುಭವವನ್ನು ಅನುಭವಿಸಿರ್ತಕ್ಕಂಥವ್ರು ಕೂಡ ಸಿರು ಗುರುಗಳು ಅಂತಕ್ಕಂಥವ್ರು. ಒಬ್ಬ ಶಾಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಶಿಕ್ಷಕ ಅಷ್ಟು ಪವಿತ್ರ ವೃತ್ತಿ ಅಂತಕ್ಕಂಥದ್ದು. ಇಡೀ ಊರಲ್ಲಿ ಒಬ್ಬರು ಗೌಡರಿರಲಿ, ಕುಲಕರ್ಣಿ ಇರಲಿ, ಶಾಂಭವರಿರಲಿ, ಯಾರೇ ಇದ್ದರೂ ಕೂಡ ಮಾಸ್ತರ್ ಹೋಗಿ ಭೇಟಿಯಾಗಿ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಹಂಚಿಕೊಳ್ತಕ್ಕಂಥ ಒಂದು ವಿಶೇಷತೆ ಆಗಿನ ಹಳ್ಳಿಗಳಲ್ಲಿ ಇರ್ತಕ್ಕಂಥದ್ದು ಇರುತ್ತಿತ್ತು. ಅಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಶಕ್ತಿಯೂ ಕೂಡ ಇತ್ತು. ನಮ್ಮ ಮೂಲ ಗುರುಗಳಾಗಿರ್ತಕ್ಕಂತಹ ಚನ್ನಬಸವದೇವರ, ಮಲ್ಲಿಕಾರ್ಜುನ ಶ್ರೀಗಳ ಗುರುಗಳು ಶಿವಾನಂದ ಸ್ವಾಮಿಗಳು, ಅವರು ಕೂಡ ಶಿಕ್ಷಕ ವೃತ್ತಿಯನ್ನೇ ಇರ್ತಕ್ಕಂಥವ್ರು, ಬಹಳ ಪವಿತ್ರವಾಗಿರ್ತಕ್ಕಂಥ ವೃತ್ತಿ. ಆ ಸಂದರ್ಭದಲ್ಲಿ ಸುಮಾರು 1906-7 ಆ ಸಂದರ್ಭದಲ್ಲಿ ಅವರು ವಿಶೇಷವಾಗಿರ್ತಕ್ಕಂತಹ ಗದಗ ಜಿಲ್ಲೆಯ ಕಂಬಳ ಅಂತಕ್ಕಂಥ ಒಂದು ಊರಲ್ಲಿ ಶಿಕ್ಷಕ ವೃತ್ತಿಯನ್ನು ಕೈಕೊಂಡು ಆ ನಂತರದಲ್ಲಿ ನವರಗುಂದದಾಗ ಸ್ವಪ್ನಾಳಕ್ಕೆ ಬಂದು ಅಲ್ಲಿ ಶಿಕ್ಷಕ ವೃತ್ತಿಯನ್ನು ನಿವೃತ್ತಿಯನ್ನು ಹೊಂದಿ ಸನ್ಯಾಸ ಸ್ವೀಕಾರ ಮಾಡಿರ್ತಕ್ಕಂಥ ಮಹಾನ್ ಭಾವರು. ಆದ್ದರಿಂದ ಶಿಕ್ಷಕ ವೃತ್ತಿ ಅಂತಕ್ಕಂಥ ನಾವು ಬೈತಿರ್ತೇವೆ, ಏನು ಮಾಸ್ತರ್ ಬುದ್ಧಿನೇ ಇಲ್ಲ ಅಂತ ತಿಳ್ಕೊಂಡು. ಬುದ್ಧಿ ಇಲ್ಲಕ್ಕೆ ನಮ್ಮ ಮಕ್ಕಳು ತಯಾರಾಗುವುದಿಲ್ಲ. ಯಾಕೆ ನಾವು ಬುದ್ಧಿ ಇಲ್ಲ ಅಂತ ಅನ್ಸ್ತೇವೆ ಅಂದ್ರೆ ನಾವು ಬುದ್ಧಿಯನ್ನು ಕಳ್ಕೊಂಡಿರ್ತೇವೆ. ಅದಕ್ಕೋಸ್ಕರ ನಾವು ಹಾಗೆ ಅಂತಿರ್ತೇವೆ, ಮಕ್ಕಳಿಗೆ ವರ್ಣ ಮಾತ್ರ ಕಲಿಸಿದಾತಂ ಗುರು ಎಂಬ ಹಾಗೆ. ಅದಕ್ಕಾಗಿಯೇ ಆಚಾರ್ಯ ದೇವೋಭವ ಅಂತಕೊಂಡು ಋಷಿಗಳ ಕಾಲದಲ್ಲಿ, ವೇದ ಕಾಲದಲ್ಲಿ ಹೇಳಿರ್ತಕ್ಕಂಥ ಮಾತು ಆಚಾರ್ಯ ದೇವೋಭವ. ಆಚಾರ್ಯರು ಅಂತಂದ್ರೆ ಆಚರಣೆ ಶಾಸ್ತ್ರಾರ್ಥ ಎಲ್ಲ ವಿಷಯಗಳನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ಒಂದು ಅನುವಿನ ಪಾಠಬೋಧ ಮಾಡತಕ್ಕಂಥ ಒಂದು ಶಕ್ತಿ ಇರತಕ್ಕಂಥದ್ದನ್ನ ಒಬ್ಬ ಶಿಕ್ಷಕ ಪಡ್ಕೊಂಡಿರ್ತಾನೆ, ಗುರು ಪಡ್ಕೊಂಡಿರ್ತಾನೆ ಅಂತ ತಿಳ್ಕೊಂಡು ಆಚಾರ್ಯ ದೇವೋಭವ ಅಂತ ತಿಳ್ಕೊಂಡು ಅಂತ ಹೇಳಿ, ಮಾತೃದೇವೋಭವ, ಪಿತೃದೇವೋಭವ, ಅವರಿಬ್ಬರು ತಂದೆ ತಾಯಿಗಳು ಇರುವರು ಕೂಡ ದೇವರೇ. ಆದರೆ 3ನೇ ಸ್ಥಾನ, ದೇವರ ಸ್ಥಾನ ಯಾರಿಗೆ ಅಂತ ಕೇಳಿದ್ರೆ ಆಚಾರ್ಯರಿಗೆ. ವರ್ಣವನ್ನು ಕಲಿಸ್ತಕ್ಕಂತಹ, ಶಾಲೆಯಲ್ಲಿ ಕಲಿಸ್ತಕ್ಕಂತಹ, ನಮ್ಮ ಜೀವನವನ್ನ, ನಮ್ಮ ಜೀವನದ ಪಥವನ್ನು ನಡೆಸ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಾರಿದೀಪ ಯಾರು ಅಂತ ಕೇಳಿದ್ರೆ ಶಿಕ್ಷಕರಾಗಿರ್ತಕ್ಕಂಥವ್ರು, ಗುರುಗಳಾಗಿರ್ತಕ್ಕಂಥವ್ರು. ಅಂತ ಪವಿತ್ರ ವೃತ್ತಿಯನ್ನು ಕೈಕೊಂಡು ಅಖಂಡವಾಗಿರ್ತಕ್ಕಂಥ 31 ವರ್ಷಗಳವರೆಗೆ ಯಾವುದೋ ಕಂಡ ಇಲ್ಲದೇ ವಿಶೇಷವಾಗಿರುವಂತಹ ಆಸ್ಥೆಯಿಂದ ಈ ಶಿಕ್ಷಕ ವೃತ್ತಿಯನ್ನು ಕೈಕೊಂಡು ನಿವೃತ್ತರಾಗಿದ್ದಾರೆ. ಅವರ ನಿವೃತ್ತಿಯ ಜೀವನ ಅಂತಕ್ಕಂಥ ಯಾವಾಗಲೂ ಕೂಡ ಸೇವಾ ಕಾಲದಲ್ಲಿ ಇದ್ದಾಗಲೂ ಕೂಡ, ಆ ಶಿಕ್ಷಕ ವೃತ್ತಿಯಲ್ಲಿ ಇದ್ದಾಗಲೂ ಕೂಡ ಏನಾದರೂ ಅವರಿಗೆ ಸಮಸ್ಯೆಗಳು ಬಂದರೆ ಹೇಳಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಪರಿಹಾರವನ್ನು ಕೂಡ ಅವರಿಗೆ ಮಾಡ್ತಾ ಇದ್ದೀವಿ. ಅಂತಹ ಒಂದು ಶಿಕ್ಷಕ ವೃತ್ತಿಯನ್ನು ಕೈಕೊಂಡು ಇವತ್ತು ಈ ವೇದಿಕೆ ಮೂಲಕವಾಗಿ ನಾನು ಅಂದೆ, ನೀವು ಮೊನ್ನೆ ನಿವೃತ್ತಿ ಆಗಿದ್ದೀರಿ, ಅಲ್ಲೆಲ್ಲ ಸಮಾರಂಭ ಮಾಡಿರ್ಬೇಕಲ್ಲ, ನಿಮ್ಮೆಲ್ಲ ಶಿಕ್ಷಕ ಬಳಗ ಅಥವಾ ನಿಮ್ಮ ಆತ್ಮೀಯ ಬಳಗ ಎಲ್ಲ ಮಾಡಿರ್ಬೇಕಲ್ಲ ಅಂತ ತಿಳ್ಕೊಂಡು ಮಾಡಿದ್ದಾಗಿದೆ. ಆದರೆ ಗುಡಿಗೆ ನಾನು ನಿವೃತ್ತಿ ಆಗಿದ್ದು ಗೊತ್ತಿಲ್ಲ. ಮದುವೆ ಸಮಾರಂಭದಲ್ಲಿ ಬಹಳ ಮಂದಿ ಊಟ ಹಾಕಿವಿ. ಆ ನಂತರದಲ್ಲಿ 31 ವರ್ಷ ನಾ ಯಾರು ಊಟನ ಹಾಕಿಲ್ಲ, ನಾನು ಊಟ ಮಾಡಿರಿ. ಅದಕ್ಕೆ ಆ ಒಂದು ಜನರಿಗೆ ಪ್ರಸಾರ ಮಾಡಿಸ್ತೇನಲ್ಲ ಅನ್ನುವಂಥ ಧನ್ಯತಾ ಭಾವದಿಂದ ಇವತ್ತು ಅವರು ಆ ಕಾರ್ಯವನ್ನು ಮಾಡಿದ್ದಾರೆ. ಇಂಥ ಒಂದು ಅಭಿನಂದನಾ ಸಮಾರಂಭದಲ್ಲಿ ಇಲ್ಲಿ ಇಟ್ಕೊಳ್ತೇವೆ, ಕಾರ್ಯಕ್ರಮ ಆಗಬೇಕಂತಕ್ಕಂಥ ಒಂದು ಇಚ್ಛೆ ಇತ್ತು. ಯಾರ್ಯಾರು ಕಳಿಸ್ತೇನೆ ಅಂತಂದಾಗ ಎಲ್ಲರೂ ಕೂಡ ಹೇಳಿದಾಗಿದೆ. ಅದರಿಂದ ಇಂಥ ಈ ಸಮಯದಲ್ಲಿ ಅವರು ತಮ್ಮ ಈ ನಿವೃತ್ತಿ ಜೀವನವನ್ನು ಯಾವಾಗಲೂ ಕೂಡ ಅವರು